ನಮಸ್ಕಾರ ಮನಿ ಡಾಕ್ಟರ್ ಶೋಗೆ ಸ್ವಾಗತ. ವಿಶ್ವಾಸ್ ಅನ್ನುವರು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಒಂದು ಕ್ವಶನನ್ನು ಪೋಸ್ಟ್ ಮಾಡಿದ್ದಾರೆ. ನಾನು ಸ್ಟೂಡೆಂಟ್ಸಿಗೆ ಟೀನೇಜರ್ಸ್ಗೆ ದುಡಿಮೆಯ ದಾರಿಗಳೇನು, ನಾವು ಈಗಲೇ ಅರ್ನ್ ಮಾಡೋಕ್ಕೆ ಶುರು ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಈ ಎಪಿಸೋಡಲ್ಲಿ ಸ್ಟೂಡೆಂಟ್ಸ್ಗೆ ದುಡಿಮೆಯ ದಾರಿಗಳು, ನೀವೇ ಸ್ಟೂಡೆಂಟ್ಸ್ ಆಗಿರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಅಣ್ಣ ತಮ್ಮ ಅಥವಾ ನಿಮ್ಮ ತಮ್ಮ ತಂಗಿ ಇವರು ಇರ್ಬೋದು, ಮನೆಯಲ್ಲಿ ಅವರ ಭವಿಷ್ಯಕ್ಕೋಸ್ಕರ ಅವರು ದುಡಿಮೆ ಹೇಗೆ ಮಾಡ್ಕೋಬೇಕು ಅದನ್ನು ಹೇಳ್ಕೊಡ್ತೀನಿ. ನೋಡಿ, ನನಗೆ ಬಹಳ ದೊಡ್ಡ ಬೇಜಾರಾಗೋದೇನೆಂದರೆ, ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ದುಡಿಮೆ ಮಾಡಬೇಕು ಅಂತ ಆಸೆ ಅಥವಾ ಯಾವುದೋ ಒಂದು ಅಗತ್ಯನೂ ಇರುತ್ತೆ ಮನೆಯಲ್ಲಿ, ಅಪ್ಪ ಅಮ್ಮ ಅವರ ಎಜುಕೇಷನ್ಗೆ ಬೇಕಾಗುವಷ್ಟು ದುಡ್ಡನ್ನು ಕೊಡೋಕ್ಕೆ ಆಗದೇ ಇರ್ಬೋದು. ಹಾಗಾಗಿ ದುಡಿಮೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಪ್ರಯತ್ನ ಮಾಡೋದ್ರ ಜೊತೆಗೆ ಏನು ಮಾಡ್ತಾರೆ ಗೊತ್ತಾ, ಯಾವುದು ಅವರಿಗೆ ಸಂಬಂಧವೇ ಇಲ್ಲದ ಫೀಲ್ಡಲ್ಲಿ ಹೋಗಿ ಕೆಲಸಕ್ಕೆ ಸೇರ್ತಾರೆ. ಅಂದರೆ ಈಗ ನಾನು ಹೇಳೋದೇನು, ಯಾವ ಕೆಲಸವೂ ಡಿಗ್ನಿಟಿ ಆಫ್ ಲೇಬರ್ ಅಂತೀವಿ, ಯಾವ ಕೆಲಸವೂ ತಪ್ಪಲ್ಲ. ಆದರೆ ಆ ಪ್ರತಿಯೊಂದು ಕೆಲಸನೂ ಕೂಡ ಅದರದೇ ಆದ ಡಿಮ್ಯಾಂಡ್ಸ್ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ. ನೀವು ಆ ಕೆಲಸಕ್ಕೆ ಹೋದಾಗ ಏನಾಗುತ್ತೆ ಗೊತ್ತಾ, ನಿಮಗೆ ಒಂದು ಕನೆಕ್ಷನ್ ತಪ್ಪೋಗ್ಬಿಡುತ್ತೆ. ನೀವು ಓದ್ತಾ ಇರೋದು ಒಂದು ನೀವು ಮಾಡ್ತಾ ಇರೋ ಕೆಲಸ ಇನ್ನೊಂದು. ನೆನ್ಪಿಟ್ಕೊಳ್ಳಿ, ನಾವು ಓದುವಾಗ ಸ್ಕೂಲಲ್ಲಿ ಕಾಲೇಜಲ್ಲಿ ಕಲ್ತಿದ್ದಕ್ಕಿಂತ ಜಾಸ್ತಿ ನಾವು ಕಲಿಯೋದು ಕೆಲಸ ಮಾಡುವಾಗ ನಿಮ್ಮ ಮೈಂಡನ್ನು ಅದು ಆವರಿಸ್ಕೊಂಡು ಬಿಡುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಜೀವನದ ಒಂದು ದೊಡ್ಡ ಪಿಕ್ಚರನ್ನು ನಿಮ್ಮ ಮನಸ್ಸಲ್ಲಿ ಒಂದು ಸಾರಿ ಊಹಿಸ್ಕೊಳ್ಳಿ, ಒಂದು ಕಲ್ಪನೆ ಮಾಡ್ಕೊಳ್ಳಿ. ನನ್ನ ಜೀವನ ಹೀಗಿರಬೇಕು, ನಾನೊಬ್ಬ ಡಾಕ್ಟ್ರ್ ಆಗಬೇಕು, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ. ನಾನು ಹೇಳ್ತೀನಲ್ಲ, ನಾನು 4ನೇ ತರಗತಿ ಆದಮೇಲೆ ನಾನು ಹಾಲು ಮಾರೋಕ್ಕೆ ಶುರು ಮಾಡಿದೆ, ತರಕಾರಿ ಮಾರಾಟ ಮಾಡ್ತಿದ್ದೆ, ಇಟ್ಕೆ ಫ್ಯಾಕ್ಟ್ರಿ ರನ್ ಮಾಡ್ತಿದ್ದೆ. ನಾನು ಡಾಕ್ಟ್ರ್ ಆಗಬೇಕು ಅಂತ ಕನಸು ಕಾಣ್ತಿದ್ದೆ. 10ನೇ ಕ್ಲಾಸಲ್ಲಿ ನಂದು ಸ್ಕೋರ್ ಆಗಿದ್ದು ಬರೀ 40%. ನಾನು ಪ್ರಾಬ್ಲಿ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇದ್ದಿದ್ರೆ ನನಗೊಂದು ಸ್ವಲ್ಪ ಎಜುಕೇಷನು ಇನ್ನೂ ಚೆನ್ನಾಗಿ ಆಗ್ತಿತ್ತೇನೋ. ನನಗೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇತ್ತು, ಅಥವಾ ಬಿಸ್ನೆಸ್ ಮ್ಯಾನ್ ಆಗುವ ಕೆಲಸಗಳನ್ನ ಮಾಡ್ತಿದ್ದೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಏನೇನು ಬೇಕು, ವ್ಯಾಪಾರ ಮಾಡೋದು, ಅದನ್ನೆಲ್ಲ ಮಾಡ್ತಿದ್ದೆ. ಡಾಕ್ಟ್ರಾಗ ಯಾವ ಕೆಲಸನೂ ನಾನು ಮಾಡಿಲ್ಲ. ನಮಗೆ ನಾವು ಯಾವುದರಲ್ಲಿ ಆಸಕ್ತಿ ಇದೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಆವಾಗ ಅದಕ್ಕೆ ತಕ್ಕಂತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ, ಈಗ ನಾನು ಡಾಕ್ಟ್ರ್ ಆಗಬೇಕು, ಯಾವುದೋ ಒಂದು ಡಾಕ್ಟ್ರ್ ಕ್ಲಿನಿಕ್ಕು ಸಂಜೆ ಬೆಳಗ್ಗೆ ಓಪನ್ ಇರುತ್ತೆ, ನಂಗೆ ಸ್ವಲ್ಪ ಫ್ರೀ ಟೈಮ್ ಇದೆ, ದಿನ 2 ಗಂಟೆ ಡಾಕ್ಟ್ರ್ ಕ್ಲಿನಿಕ್ಕಲ್ಲಿ ಹೋಗಿ ನಾನು ಕೆಲಸ ಮಾಡ್ಬೋದಲ್ಲ. ಆವಾಗ ನನಗೂ ಕೂಡ ಡಾಕ್ಟ್ರ್ ಹೆಂಗೆ ಕೆಲಸ ಮಾಡ್ತಾರೆ ಏನು, ನನ್ನ ಆಸ್ಪಿರೇಷನ್ ಡೆವಲಪ್ ಆಗುತ್ತಲ್ವ. ಸೊ ಹಾಗೆ ನಾವು ಏನು ಮಾಡಬೇಕು ಅಂತಿದ್ದೀನಿ ನಮ್ಮ ಜೀವನದಲ್ಲಿ, ಅದನ್ನು ಫಸ್ಟ್ ಒಂದು ಕಲ್ಪನೆ ಮಾಡ್ಕೋಬೇಕು. ಆವಾಗ ನನಗೆ ಯಾವ್ಯಾವ ಸ್ಕಿಲ್ಸ್ ಬೇಕಾಗತ್ತೆ ಅಂತ ನೋಡಿ. ಇದಕ್ಕೆ ಹೇಳ್ತಾರೆ ಅರ್ನಿಂಗ್ ವೈಲ್ ಲರ್ನಿಂಗ್ ಅಂತ, ಅಥವಾ ಲರ್ನಿಂಗ್ ವೈಲ್ ಅರ್ನಿಂಗ್ ಅಂತ. ಅಂದರೆ ನೀವು ಯಾವ ಕಾರ್ಯಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು, ನಿಮ್ಮ ಜೀವನವನ್ನು, ನಿಮ್ಮ ಕರಿಯರನ್ನು ಬಿಲ್ಡ್ ಮಾಡಬೇಕು ಅಂತಿದ್ದೀರಿ, ಆ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಸುಮ್ಮನೆ ದುಡ್ಡಿಗೋಸ್ಕರ ಕೆಲಸ ಮಾಡಿಬಿಟ್ರೆ ದುಡ್ಡು ಸಿಗತ್ತೆ, ಭವಿಷ್ಯ ಹಾಳಾಗತ್ತೆ. ಹಾಗೆ ಮಾಡಬಾರ್ದು ನಾವು. ಸೊ ಹಾಗಾಗಿ ನೀವು ಒಂದು ಸಾರಿ ನಿಮ್ಮ ಜೀವನದ ದೊಡ್ಡ ಪಿಕ್ಚರ್ನ ಅರ್ಥ ಮಾಡ್ಕೊಂಡ್ಮೇಲೆ ನೀವು ಅರ್ಥ ಮಾಡ್ಕೋಬೇಕು, ಓಕೆ ನಾನು ಹೀಗಾಗಬೇಕು ಅಂದರೆ ಯಾವ್ಯಾವ ಸ್ಕಿಲ್ಸ್ ಬೇಕು ನನಗೆ. ಒಂದು ಸಾರಿ ನಿಮಗೆ ಯಾವ್ಯಾವ ಸ್ಕಿಲ್ ಸೆಟ್ ಬೇಕು, ಕಮ್ಯುನಿಕೇಷನ್ ಬೇಕು, ಮ್ಯಾಥ್ಸ್ ಬೇಕು, ಫಿನಾನ್ಸ್ ಬೇಕು, ಸೈನ್ಸ್ ಬೇಕು, ಬಯಾಲಜಿ ಬೇಕು, ಇನ್ನೇನೋ ಎಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನೀವೇನು ಮಾಡ್ತೀರಿ, ಅದಕ್ಕೆ ಆ ಫೀಲ್ಡಲ್ಲಿ ಆಪರ್ಚುನಿಟಿಗಳನ್ನ ಹುಡುಕ್ತೀರಿ. ಆಪರ್ಚುನಿಟಿಗಳಲ್ಲಿ 2 ಥರ, ಒಂದು ಸಿಗತ್ತೆ, ಇನ್ನೊಂದು ಕ್ರಿಯೇಟ್ ಮಾಡಬೇಕು. ಈಗ ಸಿಗುತ್ತೆ ಅಂದ್ರೇನು, ಎಲ್ಲೋ ನಾನು ಹೇಳಿದ್ನಲ್ಲ, ಒಂದು ಕ್ಲಿನಿಕ್ ಇರುತ್ತೆ ನಿಮ್ಮ ಮನೆ ಹತ್ರ, ಯಾರೋ ಒಬ್ಬ ಡಾಕ್ಟ್ರ್ ಇರ್ತಾರೆ, ಅವರು ದಿನ ಬೆಳಗ್ಗೆ 2 ಗಂಟೆ ಸಂಜೆ 2 ಗಂಟೆ ಕ್ಲಿನಿಕ್ಲಿ ಹೋಗ್ತಾರೆ. ಪ್ರಾಬ್ಲಿ ಅವರಿಗೊಬ್ಬರು ಹೆಲ್ಪ್ ಮಾಡೋಕ್ಕೆ ಬೇಕಾಗತ್ತೆ, ನೀವು ಅಲ್ಲಿರ್ಬೋದು ಅಲ್ವಾ. ಆಪರ್ಚುನಿಟಿ ಸಿಕ್ಕಿದ್ರೆ ಉತ್ತಮ, ಸಿಗಲಿಲ್ಲ, ಇವತ್ತು ನಾವು ಡಿಜಿಟಲ್ ವರ್ಲ್ಡಲ್ಲಿದ್ದೀವಿ, ನೀವು ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು, ನೀವು ಆನ್ಲೈನಲ್ಲೇ ಮಾಡ್ಬೋದು. ನೀವು ಒಬ್ಬ ಡಾಕ್ಟ್ರ್ ಆಗಬೇಕು ಅಂತಿದ್ರೆ ನೀವು ಡಾಕ್ಟ್ರಿಗೆ ಸಂಬಂಧಪಟ್ಟ ಯಾವುದಾದ್ರು ಫ್ರೀಲಾನ್ಸ್ ಕೆಲಸ ಮಾಡ್ಬೋದಾ. ಈಗ ಈ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಇದೆ. ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನು, ಈಗ ಬೇರೆ ಡಾಕ್ಟ್ರು ಬರ್ತಾರಲ್ಲ ಪ್ರಿಸ್ಕ್ರಿಪ್ಷನ್ನು, ಅದನ್ನು ಟೈಪ್ ಮಾಡೋದು. ಅವರು ಮಾಡಿರುವ ಪ್ರಿಸ್ಕ್ರಿಪ್ಷನ್ಗಳನ್ನ, ಬರೆದಿರುವ ಪ್ರಿಸ್ಕ್ರಿಪ್ಷನ್ಗಳನ್ನ ಸ್ಕ್ಯಾನ್ ಮಾಡಿ ಕಳಿಸ್ತಾರೆ, ಅದನ್ನು ನೀವು ಟೈಪ್ ಮಾಡಿ ಕಳಿಸ್ಬೇಕು ವಾಪಸ್. ಸೊ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಇರ್ಬೋದು. ಈ ಥರ ಯಾವ ಫೀಲ್ಡಲ್ಲಿ ನೀವು ಸಾಧನೆ ಮಾಡಬೇಕು ಅಂತಿದ್ದೀರಿ ಆ ಥರದ ಕೆಲಸಗಳನ್ನ ಹುಡ್ಕೋಬೇಕು. ಈಗ ಕೆಲಸದಲ್ಲಿ ಒಂದು ನಾನು ನಿಮ್ಗೆ ಹೇಳಿದಾಗೆ ಇಮಿಡಿಯೇಟ್ಲಿ ಸಿಗೋದೊಂದು ಯಾರೋ ಕೊಡ್ತಾರೆ, ಇನ್ನೊಂದು ನೀವೇ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೇನು, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ಒಂದು ಫ್ರೀಲ್ಯಾನ್ಸರಾಗಿ ವರ್ಕ್ ಮಾಡ್ಬೋದು. ಭಾಳಷ್ಟು ಫೋರಮ್ಗಳಿದ್ದಾವೆ, ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. ಈಗ ಇಂಟರ್ನ್ಶಿಪ್ಗೆ ಕೂಡ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. ಈ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಕೆಲಸ ಮಾಡ್ಬೋದು. ಯಾರೋ ಒಬ್ಬರಿಗೆ ನೀವು ಹೇಳಿ ನನಗೆ 5,000 ಕೊಡಿ, 10,000 ಕೊಡಿ, ಅವ್ರ ದುಡ್ಡಿಗಿಂತ ಮುಖ್ಯ ನೀವೇನು ಕಾಂಟ್ರಿಬ್ಯೂಟ್ ಮಾಡ್ತೀರಿ, ನೀವು ಅದರಿಂದ ಏನು ಕಲಿತೀರಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನ ದುಡ್ಡಿನ ಆಸೆಗೆ ಅಥವಾ ಬಹಳ ಅವಶ್ಯಕತೆ ಇರುತ್ತೆ ಪಾಪ, ಹಾಗಾಗಿ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾರೆ, ಅಲ್ಲಿ ಸಹವಾಸ ದೋಷ ಅಂತಾರಲ್ಲ, ಬೇಡದೆ ಹೋಗಿರೋ ಫ್ರೆಂಡ್ಸ್ಗಳು ಸೇರ್ತಾರೆ, ಆಮೇಲೆ ಅವ್ರ ಜೀವನವೇ ಹಾಳಾಗೋಗುತ್ತೆ.
ಹಾಗೆ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆ ಭಾಳಷ್ಟು ಅವಕಾಶ ಇದೆ. ನೀವೀಗ ಸೈನ್ಸ್ ಬಗ್ಗೆ ಈಗ ಡಾಕ್ಟರ್ಸ್ನ ಇಂಟರ್ವ್ಯೂ ಮಾಡುವ ಒಂದು ಯೂಟ್ಯೂಬ್ ಫೋರಮ್ ಪ್ಲ್ಯಾಟ್ಫಾರ್ಮ್ ಮಾಡಿ. ಈಗ ನೀವು ಡಾಕ್ಟರ್ ಆಗಬೇಕು ಅಂತಿದ್ರೆ, ನಾನು ಒಂದು ಎಕ್ಸಾಂಪಲ್ ತೊಗೊಂಡೆ ನಿಮಗೆ ಕನೆಕ್ಟ್ ಆಗಲಿ ಅಂತ, ಇದೇ ಥರ ನೀವೆಲ್ಲ ಫೀಲ್ಡಲ್ಲೂ ಅಪ್ಲಿಕೇಬಲ್ ಮಾಡಿ. ನೀವು ಆರ್ಕಿಟೆಕ್ಟ್ ಆಗಬೇಕು ಅಂದರೆ ನೀವು ಆರ್ಕಿಟೆಕ್ಟ್ ಜೊತೆ ಕೆಲಸ ಮಾಡ್ಬೋದು, ಫ್ರೀಲ್ಯಾನ್ಸರ್ ಆಗಿ ಆರ್ಕಿಟೆಕ್ಟ್ ಜೊತೆ ಕೆಲಸ ಮಾಡ್ಬೋದು, ಅಥವಾ ಆರ್ಕಿಟೆಕ್ಟ್ಗಳನ್ನ ಇಂಟರ್ವ್ಯೂ ಮಾಡಿ ಹೊಸ ಹೊಸ ಮನೆಯ ಡಿಸೈನ್ ಬಗ್ಗೆ ಮಾತಾಡಿ ಅದನ್ನು ಯೂಟ್ಯೂಬಲ್ಲಿ ಹಾಕಿ ಬ್ಲಾಗ್ ಬರೀರಿ. ಸೊ ನೀವು ಆಪ್ಷನ್ಸ್ ಇದ್ದಾವೆ. ಜೊತೆಗೆ ನೀವು ಮಾರಾಟ ಮಾಡಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತಿದ್ರೆ ಪ್ರಾಡಕ್ಟ್ಸ್ಗಳನ್ನ ಆನ್ಲೈನಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ. ನಿಮ್ಮ ಮನೆ ಸುತ್ತಮುತ್ತ ಎಷ್ಟೋ ಜನ ಇವತ್ತು ಸಣ್ಣ ಪುಟ್ಟ ಟ್ರೇಡರ್ಸ್ ಇರ್ತಾರೆ, ಅವರಿಗೆ ಬಿಸ್ನೆಸ್ ಕನ್ಸಲ್ಟಿಂಗ್ ಸರ್ವಿಸಸ್ ಬೇಕಾಗಿರುತ್ತೆ. ನೀವು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತಿದ್ರೆ ಯಾರೋ ಒಬ್ಬ ಸಣ್ಣ ಪುಟ್ಟ ಬಿಸ್ನೆಸ್ ಮ್ಯಾನಿಗೆ ನೀವು ಒಂದು ಸ್ವಲ್ಪ ಕನ್ಸಲ್ಟಿಂಗ್ ಕೊಡಿ. ಈಗ ನಾನೇನು ಮಾಡ್ತೀನಿ, ನಮ್ಮ ಆಫೀಸ್ ಮುಂದೆ ಅಲ್ಲಿ ಇಲ್ಲಿ ನಾನು ಹೋಗುವಾಗ ಯಾರೋ ಸಮೋಸ ಮಾರುವವ್ರು ನೋಡಿಬಿಟ್ರೆ ಪಾಪ ಅವ್ರೇನು ಮಾಡ್ತಾರೆ, ಗಲೀಜಾಗಿರೋ ಒಂದು ಡಬ್ಬ, ಗಲೀಜಾಗಿರೋ ಶರ್ಟು, ಕೈಗೆ ಗ್ಲೌಸ್ ಹಾಕ್ಕೊಂಡಿರಲ್ಲ, ಅದನ್ನು ಇಟ್ಕೊಂಡು ಮಾರಾಟ ಮಾಡ್ತಾರೆ. ಅವ್ರಿಗೆ ಹೇಳ್ತೀನಿ, ಸರ್ ನೀವು ಒಂದು ದಿನ ಹೆಂಗೋ ಒಂದು 500 ರೂಪಾಯಿ ಹೆಚ್ಚು ಕಡಿಮೆ ವ್ಯಾಪಾರ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಡ್ರೆಸ್ ಮಾಡ್ಕೊಂಡು, ಅದನ್ನೆಲ್ಲ ತೊಳೆಯೋಕ್ಕೆ ಏನು ದುಡ್ಡು ಖರ್ಚಾಗಲ್ಲ, ಬಾಕ್ಸ್ನಲ್ಲಿ ನೀಟಾಗಿ ತೊಳ್ಕೊಂಡು, ಕೈಗೊಂದು 10 ಪೈಸೆಗೆ 20 ಪೈಸೆಗೆ ಪ್ಲಾಸ್ಟಿಕ್ ಗ್ಲೌಸ್ಗಳು ಸಿಗುತ್ತೆ, ಅದನ್ನು ಹಾಕ್ಕೊಂಡು, ತಲೆಗೊಂದು ಕ್ಯಾಪ್ ಹಾಕ್ಕೊಂಡು, ಸ್ಕಲ್ ಕ್ಯಾಪ್ ಬರುತ್ತೆ, ಒಂದು 50 ಪೈಸೆ 20 ಪೈಸೆ ಸ್ಕಲ್ ಕ್ಯಾಪು, ಅದನ್ನು ಹಾಕ್ಕೊಂಡು ನೀವು ಮಾರಾಟ ಮಾಡಿ ನೋಡಿ, ನಿಮ್ಗೆ ಏನು ವ್ಯಾಪಾರ ಆಗುತ್ತೆ ಅದರ 5 ಪಟ್ಟು ಆಗುತ್ತೆ ಅಂತ. ಈ ಥರದ ಸಣ್ಣ ಸಣ್ಣ ಕನ್ಸಲ್ಟಿಂಗ್ ಸರ್ವಿಸಸ್ನ ಸಣ್ಣ ಪುಟ್ಟ ಬಿಸ್ನೆಸ್ ಮೆನಿಗೆ ಕೊಟ್ಟು ಅವರಿಂದ ಏನೋ ಒಂದು ಸಣ್ಣ ಫೀಸ್ ತೊಗೊಂಡ್ರು ಕೂಡ ಏನು ತಪ್ಪಲ್ಲ. ನಾನು ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ನೀವು ಸ್ಟೂಡೆಂಟ್ಸ್ ಆಗಿ ನಾನೇನು ಮಾಡಬಲ್ಲೆ, ನನಗೇನು ಗೊತ್ತು, ಬೇರೆಯವ್ರು ಕೊಡಬೇಕು ಕಾಯಬೇಡಿ. ನೀವು ಪ್ರಪಂಚವನ್ನು ಚೇಂಜ್ ಮಾಡೋ ಎಬಿಲಿಟಿ ನಿಮ್ಮಲ್ಲಿದೆ, ನೀವು ಅರ್ಥ ಮಾಡ್ಕೋಬೇಕು, ಅದನ್ನು ನಿಮ್ಮಲ್ಲಿ ನೀವು ಅನ್ಕೋಬೇಕು. ಎಷ್ಟೋ ಜನ ಅವ್ರ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕೆ ಮಾಡದೇ ಇರೋ ಕಾರಣ ಏನಪ್ಪ ಅಂದರೆ, ನನಗೇನು ಆಗಲ್ಲ, ನನಗೇನು ಗೊತ್ತಿಲ್ಲ, ನನಗೆ ಇನ್ಯಾರ್ದು ನೆರಳು ಬೇಕು ಅಂತ. ಏನೂ ಬೇಡ ಸ್ವಾಮಿ, ನೀವು ಮಾಡಬೇಕು ಅಂತಿದ್ರು ಮಾಡ್ಬೋದು. ಹಾಗಾಗಿ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನೀವೇ ಈಗ ಸ್ಟೂಡೆಂಟ್ ಆಗಿದ್ದು 20-22 ವರ್ಷದ ಒಳಗಡೆ ಆಗಿದ್ದರೆ ಭಾಳಷ್ಟು ಅವಕಾಶಗಳಿದೆ. ಎಷ್ಟೋ ಜನ ಕಾಲೇಜಲ್ಲಿರ್ತಾ ಕಂಪ್ನಿಗಳನ್ನ ಕಟ್ಟಿದ್ದಾರೆ. ಇವತ್ತು ಫೇಸ್ಬುಕ್ ಅಂತ ಏನು ನೋಡ್ತಿರಲ್ಲ, ಅದನ್ನು ಕೂಡ ಮಾರ್ಕ್ ಜಕರ್ಬರ್ಗ್ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಓದುವಾಗ ಕಟ್ಟಿದ್ದು. ಹಾಗೆಯೇ ಎಷ್ಟೋ ಕಂಪ್ನಿಗಳನ್ನು ಕಾಲೇಜಲ್ಲಿ ಓದ್ತಾ ಕಟ್ಟಿದ್ದಾರೆ ಮಕ್ಕಳು. ಸೊ ನೀವು ಮಾಡೋಕ್ಕೆ ಸಾಧ್ಯತೆ ಇದೆ, ಅದನ್ನು ಮಾಡಿ. ಆಮೇಲೆ ಜೊತೆಗೆ ನೀವು ಟ್ಯೂಷನ್ ಮಾಡ್ಬೋದು. ಈಗ ನೀವು 10ನೇ ಕ್ಲಾಸ್ ಓದ್ತಿದ್ರೆ 3ನೇ ಕ್ಲಾಸ್ ಮಕ್ಕಳಿಗೆ ಟ್ಯೂಷನ್ ಮಾಡಿ. ನೀವು ಸೆಕೆಂಡ್ PUC ಓದ್ತಿದ್ರೆ 8-9ನೇ ಕ್ಲಾಸ್ ಮಕ್ಕಳಿಗೆ ಟ್ಯೂಷನ್ ಮಾಡಿ. ನೀವು ಕಲ್ತಂಗಾಗತ್ತೆ, ಅವರಿಗೂ ಹೇಳ್ಕೊಟ್ಟಂಗಾಗತ್ತೆ, ಅದೇ ಕ್ಷೇತ್ರದಲ್ಲಿ ಇರ್ತೀರಿ. ಸೊ ಹಾಗಾಗಿ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ನಿಮಗೂ ಹೆಲ್ಪ್ ಆಗುತ್ತೆ, ಅವರಿಗೂ ಹೆಲ್ಪ್ ಆಗುತ್ತೆ, ಅದನ್ನು ಮಾಡಿ. ಅದು ಎಲ್ರಿಗೂ ಒಳ್ಳೆಯದಾಗತ್ತೆ. ಹಾಗೆ ಮಾಡಿ ನೀವು ದುಡಿಮೆ ಮಾಡ್ಬೋದು. ಹಾಗಾಗಿಯೇ ನಾವು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸಲ್ಲಿ ನಿಮಗೆ ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಇರ್ಬೋದು, ಬೇರೆ ಬೇರೆ ಲೈಫ್ ಸ್ಕಿಲ್ಸ್ಗಳ ಕೋರ್ಸ್ ಇರ್ಬೋದು, ಈ ಬೇರೆ ಬೇರೆ ಕೋರ್ಸ್. ಈಗ ನೀವು ಒಬ್ಬ CA ಆಗಬೇಕು, ಅದಕ್ಕೆ ಒಂದು ಕೋರ್ಸ್ ಇದೆ. ನೀವು ಒಬ್ಬ ಅಡ್ವೊಕೇಟ್ ಆಗಬೇಕು, ಅದಕ್ಕೆ ಒಂದು ಕೋರ್ಸ್ ಇದೆ. ಫಿಲ್ಮ್ ಮೇಕರ್ ಆಗಬೇಕು, ಅದಕ್ಕೆ ಒಂದು ಕೋರ್ಸ್ ಇದೆ. ಇದನ್ನೆಲ್ಲ ಮಾಡಿದ್ದೀವಿ. ಒಂದು ವೇಳೆ ಡೌನ್ಲೋಡ್ ಮಾಡಿಲ್ಲ ಅಂದರೆ ಡೌನ್ಲೋಡ್ ಮಾಡಿ. ನೀವು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಒಂದು ವೇಳೆ ನಿಮ್ಮಲ್ಲೂ ಏನಾದರೂ ಪ್ರಶ್ನೆಗಳಿದ್ದರೆ ಇಮಿಡಿಯೇಟ್ಲಿ ಪೋಸ್ಟ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಉತ್ತರ ಕೊಡ್ತೀನಿ. ನನ್ನ ಉದ್ದೇಶ ನೀವು ಕಲಿಬೇಕು, ಬುದ್ಧಿವಂತರಾಗಬೇಕು, ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.